ಅಥವಾ ತಪ್ಪು ಅಂತಿಲ್ಲ, ಆದರೆ ತನಿಖೆ ನಡೀಲಿ ಅಂತ ಹೇಳ್ತಾರೆ. ನೋಡಿಯಪ್ಪ, ನಾನು ಈಗ ಹೊರಗಡೆ ಬರ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿ ಇದ್ದು, ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಹೋಗಬೇಕು ಅಂತ ಆದೇಶ ಕೊಟ್ಟರು. ಆ ಪ್ರಕಾರ ನಾನು ಇಲ್ಲಿ ಕೊನೆಯವರೆಗೂ ಕೂತಿದ್ದೇನೆ. ಈಗ ನೀವು ತಿಳಿಸ್ತಾ ಇದ್ದೀರಿ, ನಾನು ಜಡ್ಜ್ಮೆಂಟ್ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು. ನೀವು ಒಬ್ಬೊಬ್ಬರು ಒಂದೊಂದು ಥರ ಹೇಳೋದನ್ನ ನಾನು ಕೇಳಕ್ಕೆ ತಯಾರಿಲ್ಲ, ಯಾಕೆಂದರೆ ನನಗೂ ಜವಾಬ್ದಾರಿ ಇದೆ. ಒಂದು, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ, ನನ್ನ ಮೇಲೆ ಹೆಂಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರು ಬಿಜೆಪಿಯವರು, ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ, ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ. ಕೇಸು ಕೂಡ, ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು. ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ, ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಅವರು ಕ್ಲೀನಾಗೆ ಬರ್ತಾರೆ. ಯಾವ ತನಿಖೆ ಆದೇಶ ಮಾಡಲಿ, ಏನೇ ಮಾಡಲಿ, ನನ್ನ ಪ್ರಕಾರ ಅವ್ರದ್ದು ಯಾವ ತಪ್ಪು ಇಲ್ಲ, ಅವರೇನು ತಪ್ಪು ಕೂಡ ಮಾಡಿಲ್ಲ. ಸೊ ಮುಖ್ಯಮಂತ್ರಿಗಳ ಏನು ಒಂದು ಬದ್ಧತೆ ಇದೆ, ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ. ಅವರು ಮಾಡಿರೋಂಥ ಕಾರ್ಯಕ್ರಮ, ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆನ ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೊಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇಷ್ಟು ಮಾತ್ರ ಹೇಳ್ತೀನಿ. ಮಿಕ್ಕಿದ ವಿಚಾರ ನೀವೆಲ್ಲ ನನಗಿರೋದು ಒಂದೇ ಕಿವಿ. ನಾನು ಫಸ್ಟ್ ನೋಡಿ ಹೇಳ್ತೀನಿ. ಸೆಟ್ ಬ್ಯಾಕ್ ಏನ್ ಸೆಟ್ ಬ್ಯಾಕ್ ಇದೆ, ತನಿಖೆ ಏನ್ ನಡೀತದೋ ನಡಿಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಅದೇನು ವಿಚಾರ ನೋಡ್ತೀನಿ. How will you fight it out, sir? See, there is no question. My chief minister has not done anything wrong. He is not involved with any scam. It is a political conspiracy by the BJP to all of us, to all the opposition leaders in the country. This is what is going on. So there is no question of my chief minister has done anything wrong. They are creating problem. We stand by him. We support him. He is doing a good work for the country, for the party, and for the state. ಅಥವಾ ತಪ್ಪು ಅಂತಿಲ್ಲ, ಆದರೆ ತನಿಖೆ ನಡೀಲಿ ಅಂತ ಹೇಳ್ತಾರೆ. ನೋಡಿಯಪ್ಪ, ನಾನು ಈಗ ಹೊರಗಡೆ ಬರ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿ ಇದ್ದು, ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಹೋಗಬೇಕು ಅಂತ ಆದೇಶ ಕೊಟ್ಟರು. ಆ ಪ್ರಕಾರ ನಾನು ಇಲ್ಲಿ ಕೊನೆಯವರೆಗೂ ಕೂತಿದ್ದೇನೆ. ಈಗ ನೀವು ತಿಳಿಸ್ತಾ ಇದ್ದೀರಿ, ನಾನು ಜಡ್ಜ್ಮೆಂಟ್ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು. ನೀವು ಒಬ್ಬೊಬ್ಬರು ಒಂದೊಂದು ಥರ ಹೇಳೋದನ್ನ ನಾನು ಕೇಳಕ್ಕೆ ತಯಾರಿಲ್ಲ, ಯಾಕೆಂದರೆ ನನಗೂ ಜವಾಬ್ದಾರಿ ಇದೆ. ಒಂದು, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ, ನನ್ನ ಮೇಲೆ ಹೆಂಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರು ಬಿಜೆಪಿಯವರು, ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ, ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ. ಕೇಸು ಕೂಡ, ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು. ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ, ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಅವರು ಕ್ಲೀನಾಗೆ ಬರ್ತಾರೆ. ಯಾವ ತನಿಖೆ ಆದೇಶ ಮಾಡಲಿ, ಏನೇ ಮಾಡಲಿ, ನನ್ನ ಪ್ರಕಾರ ಅವ್ರದ್ದು ಯಾವ ತಪ್ಪು ಇಲ್ಲ, ಅವರೇನು ತಪ್ಪು ಕೂಡ ಮಾಡಿಲ್ಲ. ಸೊ ಮುಖ್ಯಮಂತ್ರಿಗಳ ಏನು ಒಂದು ಬದ್ಧತೆ ಇದೆ, ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ. ಅವರು ಮಾಡಿರೋಂಥ ಕಾರ್ಯಕ್ರಮ, ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆನ ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೊಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇಷ್ಟು ಮಾತ್ರ ಹೇಳ್ತೀನಿ. ಮಿಕ್ಕಿದ ವಿಚಾರ ನೀವೆಲ್ಲ ನನಗಿರೋದು ಒಂದೇ ಕಿವಿ. ನಾನು ಫಸ್ಟ್ ನೋಡಿ ಹೇಳ್ತೀನಿ. ಸೆಟ್ ಬ್ಯಾಕ್ ಏನ್ ಸೆಟ್ ಬ್ಯಾಕ್ ಇದೆ, ತನಿಖೆ ಏನ್ ನಡೀತದೋ ನಡಿಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಅದೇನು ವಿಚಾರ ನೋಡ್ತೀನಿ. How will you fight it out, sir? See, there is no question. My chief minister has not done anything wrong. He is not involved with any scam. It is a political conspiracy by the BJP to all of us, to all the opposition leaders in the country. This is what is going on. So there is no question of my chief minister has done anything wrong. They are creating problem. We stand by him. We support him. He is doing a good work
ಫಾರ್ ದಿ ಕಂಟ್ರಿ, ಫಾರ್ ದಿ ಪಾರ್ಟಿ ಅಂಡ್ ಫಾರ್ ದಿ ಸ್ಟೇಟ್. ಅಥವಾ ತಪ್ಪು ಓದ್ತಿರಲಿಲ್ಲ, ಆದ್ರೆ ತನಿಖೆ ನಡೀಲಿ ಅಂತ ಹೇಳ್ತಾರೆ. ನೋಡಿಯಪ್ಪ, ನಾನು ಈಗ ಹೊರಗಡೆ ಬರ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿ ಇದ್ದು, ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಹೋಗಬೇಕು ಅಂತ ಆದೇಶ ಕೊಟ್ಟರು. ಆ ಪ್ರಕಾರ ನಾನು ಇಲ್ಲಿ ಕೊನೆಯವರೆಗೂ ಕೂತಿದ್ದೇನೆ. ಈಗ ನೀವು ತಿಳಿಸ್ತಾ ಇದ್ದೀರಿ, ನಾನು ಜಡ್ಜ್ಮೆಂಟ್ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು. ನೀವು ಒಬ್ಬೊಬ್ಬರು ಒಂದೊಂದು ಥರ ಹೇಳೋದನ್ನ ನಾನು ಕೇಳಕ್ಕೆ ತಯಾರಿಲ್ಲ, ಯಾಕೆಂದರೆ ನನಗೂ ಜವಾಬ್ದಾರಿ ಇದೆ. ಒಂದು, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ, ನನ್ನ ಮೇಲೆ ಹೆಂಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರು ಬಿಜೆಪಿಯವರು, ಮಾಡಿ ಕೇಸ್ ಹಾಕಿ ಜೈಲ್ ಕಳಿಸಿ, ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ. ಕೇಸು ಕೂಡ, ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು. ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ, ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಅವರು ಕ್ಲೀನಾಗೆ ಬರ್ತಾರೆ. ಯಾವ ತನಿಖೆ ಆದೇಶ ಮಾಡಲಿ, ಏನೇ ಮಾಡಲಿ, ನನ್ನ ಪ್ರಕಾರ ಅವ್ರದ್ದು ಯಾವ ತಪ್ಪು ಇಲ್ಲ, ಅವರೇನು ತಪ್ಪು ಕೂಡ ಮಾಡಿಲ್ಲ. ಸೊ ಮುಖ್ಯಮಂತ್ರಿಗಳ ಏನು ಒಂದು ಬದ್ಧತೆ ಇದೆ, ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ. ಅವರು ಮಾಡಿರೋಂಥ ಕಾರ್ಯಕ್ರಮ, ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆನ ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೊಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇಷ್ಟು ಮಾತ್ರ ಹೇಳ್ತೀನಿ. ಮಿಕ್ಕಿದ ವಿಚಾರ ನೀವೆಲ್ಲ ನನಗಿರೋದು ಒಂದೇ ಕಿವಿ. ಸೆಟ್ ಬ್ಯಾಕ್ ಸರ್, ಇದು ಸಿಎಂ ಮತ್ತು ಸರ್ಕಾರಕ್ಕೆ ಇದು ದೊಡ್ಡ ಸೆಟ್ ಬ್ಯಾಕ್. ನಾನು ಫಸ್ಟ್ ನೋಡಿ ಹೇಳ್ತೀನಿ. ಸೆಟ್ ಬ್ಯಾಕ್ ಏನ್ ಸೆಟ್ ಬ್ಯಾಕ್ ಇದೆ, ತನಿಖೆ ಏನ್ ನಡೀತದೋ ನಡಿಬೇಕು ಅಂತ ಆದೇಶ ಕೊಟ್ಟಿದ್ದಾರಂತ ನೀವು ಹೇಳ್ತಾ ಇದ್ದೀರಿ. ಅದೇನು ವಿಚಾರ ನೋಡ್ತೀನಿ. ವಿಜೇಂದ್ರ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. press conference right now and they're how will you fight it out, sir? See, there is no question. My chief minister has not done anything wrong. He is not involved with any scam. It is a political conspiracy by the BJP to all of us, to all the opposition leaders in the country. This is what is going on. So there is no question of my chief minister has done anything wrong. They are creating problem. We stand by him. We support him. He is doing a good work for the country, for the party and for the state. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡಿದ ಗೃಹಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ನಮ್ಮ ಪುಣ್ಯ ಜನ ನ್ಯಾಯ ಚೋಟ ಮಾಡ್ತಿದ್ದೆ. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಡ್ಕೊತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.